ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರುಜಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಹೇಳ್ತೀನಿ ರೆಸ್ಟೋರೆಂಟ್ ಸೈಡ್ ಗೋಬಿ ಮಂಚೂರಿ ಮನೆ ಒಳಗೆ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಈಗ ಒಂದು ಕ್ಯಾಬೇಜ್ ತೊಗೊಂಡಿವಿ. ಈಗ ಇದು ನೀಟಾಗಿ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡ್ವಿ ಅಂದ್ರೆ ಸ್ಮಾಲ್ ಪೀಸಾಗಿ ಒಂದು 4-5 ಮೆಂಬರ್ಸ್ಗೆ ಅಂದ್ರೆ ಆಗ್ಬೋದು. ಭಾಳ ದೊಡ್ಡದು ಬೇಡ, ಭಾಳ ಸಣ್ಣದು ಬೇಡ, ಈ ಥರ ಮೀಡಿಯಮ್ ಪೀಸಾಗಿ ಕಟ್ ಮಾಡ್ಕೊರಿ. ಭಾಳ ಸಿಂಪಲ್ ಮತ್ತು ಟೇಸ್ಟಿ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಇದು ಬಿಸಿನೀರೊಳಗೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಕಾರಣ ಏನಂದ್ರೆ ಇದ್ರ ಮೇಲೆ ಔಷಧಿಗಳು ಹೊಡೆದಿರ್ತಾರೆ ಮತ್ತು ಸಣ್ಣ ಹುಳ ಇರ್ತಾವೆ. ಬಿಸಿ ನೀರೊಳಗೆ ಹಾಕೊಂಡ್ರೆ ಎಲ್ಲ ಕ್ಲೀನ್ ಆಗ್ತಾವೆ. ಈಗ ಒಂದು ಸ್ವಲ್ಪ ಅರಿಶಿನ ಹಾಕೊಂಡೀನಿ. ಅರಿಶಿನ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಈಗ ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋತೀವಿ. ಉಪ್ಪನ್ನು ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಅರಿಶಿನ ಮತ್ತು ಉಪ್ಪು ಚೆಂದಾಗೆಲ್ಲ ಮಿಕ್ಸ್ ಆಗೈತಿ. ನೋಡ್ರಿ ಎಷ್ಟು ಚೆಂದ ಆಗೈತಿ ಗೋಬಿ. ಈಗ ಒಂದು ಬೇರೆ ಪಾತ್ರೆ ಒಳಗೆ ತಕ್ಕೋತೀವಿ. ಈಗ ಗೋಬಿ ಮಂಚೂರಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕಂತ ಬರ್ರಿ ತೋರಿಸ್ತೀನಿ. ಉಳ್ಳಾಗಡ್ಡಿ, ಕ್ಯಾರೆಟ್, ಕೊತ್ತಂಬರಿ, ಅಲ್ಲ, ಕರಿಬೇವು, ಕ್ಯಾಪ್ಸಿಕಮ್ ಮತ್ತು ಕುಟ್ಟಿದ ಬೆಳ್ಳುಳ್ಳಿ ಮತ್ತು ಕ್ಯಾಬೇಜ್. ಇವು ಗೋಬಿ ಮೇಲೆ 2 ಸ್ಪೂನ್ ಕಾರ್ನ್ ಫ್ಲವರ್, ಅದ್ರ ಕೂಡ ಮೈದಾ ಹಿಟ್ಟನ್ನು ಹಾಕೋಬೇಕು. ಹಾಗೆ ಮೇಲೆ ಒಂದು ಸ್ವಲ್ಪ ಕಲರ್ನು ಹಾಕೋತೀವಿ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು, ಹಾಗೆ ಮತ್ತು ಖಾರ ಹಾಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಂಡಿವಿ. ಪಾತ್ರೆ ಒಳಗೆ ಎಣ್ಣೆ ಹಾಕೋತೀವಿ. ಈಗ ಇದು ಡೀಪ್ ಫ್ರೈ ಮಾಡ್ಕೊಳ್ಳೋನು. ಎಣ್ಣೆಯಾಗ ಚೆಂದಾಗೆಲ್ಲ ಅಂದ್ರೆ ಬಜ್ಜಿ ಹೆಂಗೆ ನೀವು ಮಾಡ್ತೀರಲ್ಲ ಸೇಮ್ ಟು ಸೇಮ್ ಹಾಗೆ. ಇದನ್ನು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಬೇಡ್ರಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸೊಬ್ರು ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ, ಕರ್ದವ ಈಗ ಒಂದು ಬೇರೆ ಬೌಲ್ನಾಗ ಹಾಕ್ಕೋಬೇಕು. ಈಗ ಇನ್ನೊಮ್ಮೆ ಎಣ್ಣೆಗೆ ಕರ್ಕೋತೀವಿ. ಒಂದೊಂದೇ ಬಿಡ್ರಿ, ಭಾಳ ಏನು ಬಿಡಕ್ಕೆ ಹೋಗಬೇಡ್ರಿ. ಸಿಂಪಲ್ ಬಜ್ಜಿ ಹೆಂಗೆ ಮಾಡ್ತಿರಲ್ಲ ಹಾಗೆ ಇದನ್ನು ಸೇಮ್ ಟು ಸೇಮ್. ನೋಡ್ರಿ ಎಷ್ಟು ಚಂದ ಎಣ್ಣೆಯಾಗ ಕರ್ಯಾಕತ್ತಾವ. ಒಂದು ಸ್ವಲ್ಪ ಹಾರ್ಡ್ ಕಟ್ಟಿ ಆಗೋ ಮಟ್ಟ ಎಣ್ಣೆಯಾಗಿ ಫ್ರೈ ಮಾಡ್ಕೋಬೇಕು. ಹೊರಗಡೆ ಗೋಬಿ ಮಂಚೂರಿ ಎಲ್ಲ ತಿಂದಿರ್ತೀರ, ಈ ಸ್ಟ್ರೀಟ್ ಫುಡ್ ಎಲ್ಲ ತಿಂದಿರ್ತೀರ. ಅದೇ ನಾವು ಮನ್ಯಾಗ ಮಾಡ್ಕೊಂಡಾಗ ಯಾಕೆ ಅದೇ ಥರ ಟೇಸ್ಟ್ ಬರಲ್ಲ ಅಂದ್ರೆ ಅದು ಒಂದು ಕ್ವಶನ್ ಎಲ್ಲರಿಗೂ ಇದ್ದೇ ಇರುತ್ತೆ. ಎದಕ್ಕೆ ಬರಲ್ಲ ಅಂದ್ರೆ ಅಲ್ಲೊಂದು ಟೇಸ್ಟಿಂಗ್ ಪೌಡ್ರ್ ಅಂತ ಮಿಕ್ಸ್ ಮಾಡ್ಕೋತಾರೆ. ಅದು ಆ್ಯಕ್ಚುಲಿ ಹೆಲ್ತಿಗೆ ಚಲೋ ಇಲ್ಲ. ಈಗ ಒಂದು ಕಡಾಯಿ ತೊಗೊಂಡಿನಿ. ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡಿವಿ. ಆಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೋಬೇಕು. ಹಾಗೆ ಈಗ ಕುಟ್ಟಿ ಇಟ್ಟಿದ್ದ ಬೆಳ್ಳುಳ್ಳಿನೂ ಹಾಕ್ಕೋತೀವಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಕೊರಿ. ಫ್ರೈ ಮಾಡ್ಕೊಂಡು ಅಲ್ಲನೂ ಹಾಕ್ಕೋಬೇಕು. ಅಲ್ಲನೂ ಹಾಕ್ಕೊಂಡು ಚೆಂದಾಗೆಲ್ಲ ಫ್ರೈ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಾದ್ಮೇಲೆ ಉಳ್ಳಾಗಡ್ಡಿನೂ ಹಾಕ್ಕೋತೀವಿ. ಉಳ್ಳಾಗಡ್ಡಿನೂ ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ. ನೋಡ್ರಿ, ಈಗ ಸರಿಯಾಗೆಲ್ಲ ಫ್ರೈ ಮಾಡ್ಕೊಳಕತ್ತೀವಿ. ಈಗ ಕ್ಯಾಪ್ಸಿಕಮ್ನು ಹಾಕ್ಕೋತೀವಿ. ಕ್ಯಾಪ್ಸಿಕಮ್ನು ಹಾಕ್ಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈಗ ಒಂದು ಸ್ವಲ್ಪ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿವಿ. ಉಪ್ಪು ಹಾಕ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರುಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಈಗ ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ಹಾಕ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತ್ರಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಬೇಡ್ರಿ. ಈಗ ಕ್ಯಾಬೇಜ್ನು ಸೇರಿಸ್ಕೋತೀವಿ. ಕ್ಯಾಬೇಜ್ನು ಸೇರಿಸ್ಕೊಂಡು ಚೆಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ, ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಈಗೇನಿಲ್ರಿ, ಮೇಲೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೋಬೇಕು. ಯಾಕಂದ್ರೆ ಕರಿಬೇವು ಮೇನ. ಕರಿಬೇವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಟಮಾಟಿ ಪೇಸ್ಟ್ ಮಾಡ್ಕೊಂಡೀವಿ. ಟಮಾಟಿ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿವಿ. ಹಾಗೆ ಸೋಯಾ ಸಾಸ್ ಮತ್ತು ರೆಡ್ ಚಿಲ್ಲಿ ಸಾಸ್ ಎಲ್ಲ ಹಾಕ್ಕೊಂಡಿವಿ. ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಈಗ ನೋಡ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಮಗೆ ಮನ್ಯಾಗ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ದು ಹೆಲ್ತ್ನು ಚಲೋ ಇರ್ತೈತೆ. ಯಾಕಂದ್ರೆ ಹೊರಗೆ ಟೇಸ್ಟಿಂಗ್ ಪೌಡ್ರ್ ಅವು ಎಲ್ಲ ಹಾಕಿರ್ತಾರಲ್ಲ.
ಈಗ ನೋಡ್ರಿ ಕರ್ಕೊಂಡಿದ್ದು ಗೋಬಿ ಇದ್ರೊಳಗೆ ಎಲ್ಲ ಹಾಕೊಂಡ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು. ನೋಡ್ರಿ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ರೆಸಿಪಿ. ಭಾಳ ಅಂದ್ರೆ ಭಾಳ ಈಸಿ ಐತಿ. ವಿಡಿಯೋ ಒಟ್ಟು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೋಡ್ರಿ ಫೈನಲಿ ನಮ್ದು ರೆಸ್ಟೋರೆಂಟ್ ಸೈಡ್ ಮನೆ ಒಳಗೆ ಗೋಬಿ ಮಂಚೂರಿ ರೆಡಿ ಆಗೈತಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಮತ್ತು ನಮಗೆ ಸಪೋರ್ಟ್ ಮಾಡಿರಿ.